ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಮಂಚೇನಹಳ್ಳಿಯ ಕೆಲ ಬಡಾವಣೆಗಳಿಗೆ ಭೇಟಿ ನೀಡಿ ಮಾತನಾಡಿದರು. ಈ ಪ್ರದೇಶದ ನಾಗರಿಕರಿಗೆ ಅಗತ್ಯವಿರುವ ಎಲ್ಲಾ ಸೌಕರ್ಯಗಳನ್ನು ಮಾಡುವಂತೆ ಸರ್ಕಾರಿ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಲಿರುವ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯೋಜನೆಗಳಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದು, ಅವರು ಹಣಕಾಸು ಮಂಜೂರಾತಿ ನೀಡುವ ವಿಶ್ವಾಸವಿದೆ ಎಂದರು. ನಾನು ದೇವರಲ್ಲಿ ಪ್ರಾರ್ಥಿಸಿ ಶಾಸಕನಾಗಿಲ್ಲ, ಬದಲಿಗೆ ಭೋಗನಂದೀಶ್ವರನೇ ನನಗೆ ಆಶೀರ್ವದಿಸಿ ನನ್ನನ್ನು ಶಾಸಕನಾಗಿ ಮಾಡಿದ್ದಾನೆ. ಜನಹಿತ ಕಾರ್ಯಕ್ರಮಗಳು ನನ್ನ ಜೀವನದಲ್ಲಿ ಮುಂದೆಯೂ ಮುಂದುವರಿಸಲಿದ್ದೇನೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಿಟಿ ರವಿ ಅವರಿಗೆ ಅಸಮಾಧಾನ ಇದ್ದಲ್ಲಿ ಕಾಂಗ್ರೆಸ್ಗೆ ಬರಲಿ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ವ್ಯಂಗ್ಯವಾಡಿದರು. ನನಗೆ ಭಾಳ ಗೇಮ್ ಚೇಂಜರ್ ಮೂವಿಯಲ್ಲಿ ಒಂದು ಡೈಲಾಗ್ ನೆನಪಾಗುತ್ತೆ. ಯಾವನೋ ಅಮೇರಿಕಾದಿಂದ ಬಂದು ಒಂದು ಕಂಪ್ನಿ ಇಟ್ಟು ಸ್ವಿಗ್ಗಿ ಝೊಮ್ಯಾಟೋ ನಮ್ಮ ಮನೆಯವ್ರಿಗೂ ತೊಗೊಂಡೋಗ್ಬೇಕಾದ್ರೆ ನಾವು ಚಿಕ್ಕಬಳ್ಳಾಪುರದವ್ರು ಮನೆಯವ್ರಿಗೂ ಬರೋಕ್ಕಾಗಲ್ವಾ ಅಂತ. ಏನಿದೆ ನೋಡಿ, ಓಟ್ ಕೇಳೋಕ್ಕೆ ಹೆಂಗೆ ಬರ್ತೀವೋ ಕಷ್ಟ ಕೇಳೋಕ್ಕೂ ಹಂಗೆ ಬರ್ತಿದ್ದೀವಿ ಅಷ್ಟೇ. ನಾನೀಗ ಆಲ್ಮೋಸ್ಟ್ ಅಲ್ಲಿ ಇವತ್ತು ಒಂದು 4-5 ಬೀದಿ ಸುತ್ತಿದೆ, ಟೌನಲ್ಲಿ ಒಂದು 8-10 ವಾರ್ಡ್ ಸುತ್ತಿದ್ದೀನಿ. ಕಷ್ಟ ಕೇಳ್ತೀನಿ, ಯಾವುದಾಗುತ್ತೋ ಅದು ಪರಿಹರಿಸ್ತೀನಿ ಆಗ್ತಾ ಇದ್ದೀನಿ ಅಂತ. ಏನು ಗೊತ್ತಾ ಬ್ರದರ್, ಜೀವನದಲ್ಲಿ ಯಾರ ಮೇಲೆ ಬರ್ತಾರೆ ಗೊತ್ತಾ, ಯಾವನ್ ಕ್ಲಿಯರ್ ಆಗಿರ್ತಾನೋ ಅವನ ಮೇಲೆ ಬರ್ತಾನೆ. ನನಗೆ ಕ್ಲಾರಿಟಿ ಇದೆ, ಅವಕಾಶ ಸಿಕ್ಕಿದೆ ಒಳ್ಳೇದು ಮಾಡಬೇಕು. ನಾನು ಏನೋ ಆಗೋಕ್ಕೆ ಇವೆಲ್ಲ ಮಾಡ್ತಿಲ್ಲ, ಮೊನ್ನೆ ಏನೋ ಆಗಿದ್ದೀನಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ. ನನಗಂತೂ ಕ್ಲಾರಿಟಿ ಇದೆ, ಅವಕಾಶ ಸಿಕ್ಕಿದಾಗ ಒಳ್ಳೇದು ಮಾಡಬೇಕು. ಜನಪರ ಯೋಜನೆಗಳಾದ ಅಮ್ಮ ಆಂಬ್ಯುಲೆನ್ಸ್, ವಿದ್ಯಾರ್ಥಿಗಳಿಗೆ ನಗದು ಪಾರಿತೋಷಕ, ಕ್ಷೇತ್ರದಾದ್ಯಂತ ಮಾತೆಯರಿಗೆ ಬಾಗಿನ ವಿತರಣೆ, ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮುಂತಾದವುಗಳು ನಿರಂತರವಾಗಿ ಮುಂದುವರಿಯುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನನಗೆ ಮಂತ್ರಿ ಆಗುವ ಆಸೆಯಿಲ್ಲ, ಮುಂದೆಯೂ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ನಾನು ಇನ್ನಷ್ಟು ದೀರ್ಘಕಾಲ ಶಾಸಕನಾಗಿಯೇ ಇದ್ದು ಉತ್ತಮ ಅನುಭವ ಪಡೆಯುತ್ತೇನೆ ಎಂದರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಮಂಚೇನಹಳ್ಳಿಯ ರಸ್ತೆಗಳಲ್ಲಿ ಸಂಚರಿಸಿ ಮನೆ ಮನೆಗೂ ಹೋಗಿ ಅವರ ಕಷ್ಟ ಸುಖ ವಿಚಾರಿಸಿ ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳಿಗೆ ಪರಿಹರಿಸಿಕೊಡುವಂತೆ ಆದೇಶ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಂಚೇನಹಳ್ಳಿ ಕಾಂಗ್ರೆಸ್ ಮುಖಂಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್, ರೈತ ನಾಯಕ ಲಕ್ಷ್ಮೀನಾರಾಯಣ, ತಹಶೀಲ್ದಾರ್ ಮತ್ತಿತರರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.